ಕಾವೇರಿ, ಪ್ರೀತು ಅಪ್ಪ ಇಲ್ಲಿದ್ದಾರೆ. ತೇಜು ಮತ್ತೆ ಮಲ್ಲಿಕಾ ಹಾಸ್ಪಿಟಲ್ ಅಪ್ಪನ್ ನೋಡ್ಕೊಂಡು ಸುಸ್ತಾಗಿದೆ ಅಂತ ಮನೇಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಆಫೀಸಲ್ಲಿ ಯಾರೂ ಇಲ್ಲ. ಅಟ್ಲೀಸ್ಟ್ ನೀನಾದ್ರೂ ಇದ್ದು ಸ್ವಲ್ಪ ನೋಡ್ಕೋಬೇಕಲ್ವಾ? ಅಷ್ಟು ಜವಾಬ್ದಾರಿ ಇಲ್ವಾ ನಿಂಗೆ? ಮೇಡಮ್, ಐ ಆಮ್ ಸಾರಿ. ಅದು ಇರ್ಲಿ ಬಿಡು ಕಾತಿ, ಅವಳಿಗೇನೋ ನನ್ನ ಮೇಲೆ ಪ್ರೀತಿ, ವಿಶ್ವಾಸ, ಗೌರವ, ಅದಕ್ಕೆ ಬಂದಿದ್ದಾಳೆ. ದತ್ತ ಇದ್ದಾನೆ, ಎಲ್ಲ ಮ್ಯಾನೇಜ್ ಮಾಡ್ಕೋತಾನೆ. ಅಪ್ಪ, ದಟ್ಸ್ ನಾಟ್ ಅ ಥಿಂಗ್. ಇದು ಆಫೀಸ್ ಕಾರು, ಇದು ಪ್ರೊಫೆಷನಲ್ ಯೂಸ್ಗೆ ಇರಬೇಕು. ಯಾರು ಬೇಕು ಅವರು ಪರ್ಸನಲ್ ಯೂಸ್ಗೆ ಕಾರ್ ತಗೊಂಡು ಹೋಗೋಕ್ಕಾಗತ್ತಾ ಆಫೀಸ್ದು ಹೇಳಿ? ವೈ ಯು ಬಿಕಮ್ ಸೋ ಮೀನ್ ಮೈಂಡೆಡ್ ಕಾತಿ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಷ್ಟಕ್ಕವಳು ನೋಡಕ್ ಬಂದಿದ್ದು ನನ್ನಂತಾನೆ. ಅದು ಈಗಿನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಅವಳು ಬಂದಿದ್ದೇ ಒಳ್ಳೇದಾಯ್ತು. ಇಲ್ಲ ಅಂದ್ರೆ ರೋಡಲ್ಲಿ ನಿಂತ್ಕೊಂಡು ಒದ್ದಾಡಬೇಕಾಗಿತ್ತು. ಕಾವೇರಿ, ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ಯಾಕಮ್ಮ ಡಲ್ ಆಗಿದೆಯಾ ಕಾವೇರಿ? ಹುಷಾರಿಲ್ವೇನು? ಅದು ನಿಮಗೆ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಅವಳು ಸ್ವಲ್ಪ ಅಪ್ಸೆಟ್ ಆಗಿದ್ದಾಳೆ. ಅಯ್ಯೋ ಕಾವೇರಿ, ನನಗೇನೂ ಆಗಿಲ್ಲ. ಐ ಆಮ್ ಓಕೆ. ನೋಡು, ನೀನು ಹೀಗೆ ಸೀರಿಯಸ್ ಆಗಿ ಕೂತ್ರೆ ಚೆನ್ನಾಗಿರಲ್ಲ. ಯಾವಾಗಲೂ ಲವಲವಿಕೆಯಿಂದ ಎನರ್ಜೆಟಿಕ್ ಆಗಿರಬೇಕು. ಅದು ಜರ್ನಿ ಮಾಡಿ ಸ್ವಲ್ಪ ತಲೆನೋವ್ತಿದೆ ಅಷ್ಟೇ ಸರ್. ಇನ್ನೆಲ್ಲಿ ಲವಲವಿಕೆ ಸರ್, ನನ್ನ ಬದುಕೆ ಹಳ್ಳ ಹಿಡಿತಾ ಇದೆ. ಇನ್ನು ನಾನು ಬೇರೆಯವ್ರ ಬಗ್ಗೆ ಏನು ಯೋಚನೆ ಮಾಡಲಿ? ಸಾರಿ ಸರ್, ನಾನು ತುಂಬ ಸೆಲ್ಫಿಶ್ ಆಗಿಬಿಟ್ಟಿದ್ದೀನಿ. ನಾನೀಗ ಯಾರ ಬಗ್ಗೆನೂ ಯೋಚನೆ ಮಾಡೋ ಪರಿಸ್ಥಿತಿನಲ್ಲಿಲ್ಲ. ನಾನೇ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೀನಿ. ನಾನು ಎಷ್ಟು ಸಲ ಕಾಲ್ ಮಾಡಿದ್ರು ನನ್ನ ಫೋನ್ ರಿಸೀವ್ ಮಾಡಲಿಲ್ಲ ಕಾವೇರಿ. ಈಗ ನೋಡಿದ್ರೆ ಇಲ್ಲಿ ಸಡನ್ನಾಗಿ ಪ್ರತ್ಯಕ್ಷ ಆಗಿದ್ದಾಳೆ. ನಿಜಕ್ಕೂ ಇವಳೊಂದು ಸ್ಟ್ರೇಂಜ್ ಕ್ರಿಯೇಚರ್. ಯಾಕೆ ಹಿಂಗೆ ಮಾಡ್ತಿದ್ದಾಳೆ ಅಂತಲೇ ಅರ್ಥ ಆಗ್ತಿಲ್ಲ. ಯಾವಾಗಲೂ ನಾನು ನಿನ್ನ ಪ್ರೀತಿಸ್ತಾನೆ ಇರ್ತೀನಿ. ಐ ಲವ್ ಯು ಫಾರ್ ಎವರ್. ನೀನು ನನ್ನನ್ನು ಲವ್ ಮಾಡ್ತಾ ಇದೆಯಾ? ನಾನು ನಿನಗೆ ಪಾರ್ಟಿ ಆದ್ಮೇಲೆ ಹೇಳ್ತೀನಿ. ಇವತ್ತಿನ ಪಾರ್ಟಿ ನನ್ನ ಲೈಫ್ನ ಚೇಂಜ್ ಮಾಡುತ್ತೆ. ಕೌಂಟ್ ಡೌನ್ ಶುರು. ಇವತ್ತು ಪಾರ್ಟಿಯಲ್ಲಿ ನಮ್ಮಿಬ್ಬರಿಗೂ ಒಂದು ಟರ್ನಿಂಗ್ ಪಾಯಿಂಟ್ ಸಿಗ್ಬೋದಾ? ನಾನು ಯಾವತ್ತಿದ್ರೂ ನಿನ್ನವಳೆ, ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಪ್ರಾಮಿಸ್ ಮಾಡಿ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಸಾಗರದ ಅಲೆಗೂದಣಿವು. ಈ ಕಷಾಯ ನಿನ್ಗೆ ಅಷ್ಟೇ ಅಲ್ಲ ಕಣವಾ, ನಿನ್ ಹೊಟ್ಟೆಲಿರೋ ಮಗುಗೂ ಕೂಡ ಒಳ್ಳೇದಾಗತ್ತೆ. ಮಳೆಯ ಹನಿಗೂ ಬಂತು. ಸಾರಿ, ಇವ್ರಿಗೆ ಅಬೋಷನ್ ಮಾಡೋದಿಕ್ಕೆ ಆಗೋದಿಲ್ಲ. ಖುಷಿಗೆ ಕಳಚಿ ಹೋಯಿತು ಖುಷಿಯ ಸ್ನೇಹ. ಹಾರಾಡೋ ಮೋಡವೆಂದು ರೆಕ್ಕೆಗಳ ಮುರಿದುಕೊಂಡು ಈಗ ಇರೋದು ಇವ್ರಿಗೊಂದೇ ದಾರಿ, ಮಗುನ ಉಳಿಸ್ಕೊಳ್ಳೋದು, ಡೆಲಿವರಿ ಮಾಡೋದು. ತಂಗಾಳಿಯಂಗಳವುದಂಗಾಗಿ ಬೆವರಿರೋ ಸೂಚನೆ. ಕಾವೇರಿ, ಅಯ್ಯೋ ಓಕೆ? ಹಾ ಪ್ರೀತು, ಐ ಆಮ್ ಓಕೆ. ಗಾಡಿ ಇಲ್ಲ ಸ್ವಲ್ಪ ಸೈಡ್ಗೆ ಹಾಕು. ನಾನು ಸರ್ಸು ಇಲ್ಲೇ ಹೇಳ್ಕೊತೀವಿ. ಕಾವೇರಿ,
ಯಾಕೆ ಇಲ್ಲಿ ಇಳಿತೀಯ? ಮನೆಗೆ ಬಿಟ್ಟು ಹೋಗ್ತೀವಿ. ಆ, ಬೇಡ, ನಿಮಗೆ ಹುಷಾರ್ ಬೇರೆ ಇಲ್ಲ. ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ. ನಾನು ಸರ್ಸು ಇಲ್ಲಿಂದ ಹೋಗ್ತೀವಿ. ಸರ್ಸು, ಕಾವೇರಿ, ಕಾವೇರಿ, ಅಲ್ಲ, ಈ ಮನೆಯಲ್ಲಿ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ನೆನ್ನೆ ಇದ್ದಿದ್ದು ಈಗಿಲ್ವಲ್ಲ. ಅಲ್ಲ, ಒಂದೊಂದ್ಸಲ ಒಂದೊಂಥರ. ನೆನ್ನೆ ತಾನೆ ಮಾವ ಸೀರಿಯಸ್ ಆಗಿ ಹಾಸ್ಪಿಟಲ್ಗೆ ಸೇರ್ಸಿದ್ರು. ಇವಾಗ ನೋಡಿದ್ರೆ ಇಷ್ಟು ಬೇಗ ಹುಷಾರಾಗಿ ಡಿಸ್ಚಾರ್ಜ್ ಆಗಿ ಮನೆಗ್ ವಾಪಸ್ ಬರ್ತಿದ್ದಾರೆ. ಅಲ್ಲ, ಯಾರಾದ್ರೂ ಇಷ್ಟು ಬೇಗ ಹುಷಾರಾಗ್ಬಿಡ್ತಾರಾ? ಇದನ್ನೆಲ್ಲ ನೋಡ್ತಾ ಇದ್ರೆ ಏನೋ ದೊಡ್ಡ ಮಿಸ್ಟ್ರಿ ಇದೆ ಅಂತ ಅನ್ನಿಸ್ತಿದೆ. ಮಲ್ಲಿಕಾ, ರೀ, ಮಾತಾಡ್ಕೊಂಡ್ ಬರಕ್ಕಾಗಲ್ವಾ? ಏನೇ ಅಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ? ನೀವು ನಿಮ್ ತಲೆನ ಬೇರೆ ವ್ಯವಹಾರದಲ್ಲಿ ತೂಸಕ್ ಇಟ್ಕೊಂಡಿದ್ದೀರಾ. ಆದ್ರೆ ನಾನ್ ಹಾಗಲ್ಲ, ಬುದ್ಧಿ ಇರೋಳು. ಯೋಚನೆ ಮಾಡ್ಬೇಕಾಗತ್ತೆ. ಅಂದ್ರೆ ನನಗ್ ಬುದ್ಧಿ ಇಲ್ಲ ಅಂತನಾ? ಕೆಲವು ವಿಷಯಗಳನ್ನ ಬಾಯ್ಬಿಟ್ಟು ಹೇಳಕ್ಕಾಗಲ್ಲ. ನೀವೇ ತಿಳ್ಕೋಬೇಕು. ಅಲ್ಲ ಕಣೆ, ಅಪ್ಪ ಹುಷಾರಾಗಿ ಮನೆಗ್ ಬರ್ತಿದ್ದಾರೆ ಅಂತ ಖುಷಿ ಪಡೋ ಬದಲು ಒಳ್ಳೆ ತಲೆ ಮೇಲೆ ಬಂಡೆ ಬಿದ್ದಾಳ್ ತರ ಆಡ್ತಿದ್ಯಲ್ಲ. ಅಪ್ಪ ಮನೆಗ್ ಬರ್ತಿರೋದು ಖುಷಿ ಇಲ್ವಾ ನಿನ್ಗೆ? ಹಾ, ಖುಷಿಯಿಂದ ಏನ್ ಮಾಡ್ಬೇಕೀಗ? ಕುಣಿಬೇಕಾ ಅಥವಾ ಕೇಸರಿ ಬಾತ್ ಮಾಡ್ಬೇಕಾ? ನೋಡು, ಕೇಸರಿ ಬಾತ್ ಮಾಡಿದ್ರೆ ಖುಷಿಗೆ ಒಂದ್ ಅರ್ಥ ಇರುತ್ತೆ. ನೀನ್ ಕುಣಿದ್ರೆ ಈ ಮನೆ ಎಲ್ಲ ನಡ್ಗೋಗತ್ತೆ. ಬರೀ ತಿನ್ನೋದಷ್ಟೇ ನಿಮ್ ತಲೆನಲ್ಲಿರೋದು. ಬೇರೆ ಇನ್ನೇನಾದ್ರೂ ಇದ್ರೆ ತಾನೆ. ಅಲ್ಲ, ನನಗೆ ಒಂದ್ ವಿಷಯ ಅರ್ಥ ಆಗ್ತಿಲ್ಲ. ಮಾವನನ್ನೇ ಅಷ್ಟೊಂದ್ ಸೀರಿಯಸ್ ಅಂತಿದ್ದವರು ಅದು ಹೇಗೆ ಇಷ್ಟು ಬೇಗ ಹುಷಾರಾಗ್ಬಿಟ್ರು? ಏನೇ ಹೇಳ್ತಿದ್ಯಾ ಮಲ್ಲಿಕಾ? ಅಂದ್ರೆ ಹಿಂದೆ ಆದಂಗೆ ನಮ್ಮಪ್ಪ ತಿಂಗಳಗಟ್ಲೆ ಕೋಮಾದಲ್ಲೇ ಇರ್ಬೇಕು ಅಂತಾನ ನೀನ್ ಅರ್ಥ? ನಾನ್ ಹಾಗೆ ಹೇಳ್ತಿಲ್ಲ. ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇಲ್ಲಿನ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡಕ್ಕೆ ಆಗಲ್ಲ ಅಂತ ಹೇಳ್ತಿದ್ದವರು ಅಲ್ಲಿನ ಡಾಕ್ಟ್ರು ಅದ್ ಹೇಗೆ ಒಂದೇ ದಿನಕ್ಕೆ ಹುಷಾರ್ ಮಾಡ್ಬಿಟ್ರು ಅಂತ. ಹೇಗೋ ಒಂದಿನಾನ ಅರ್ಧ ದಿನಾನ ಅದು ಮುಖ್ಯ ಅಲ್ಲ. ಅಪ್ಪ ಹುಷಾರಾಗಿ ಬರ್ತಿದಾರಲ್ಲ ಅಷ್ಟು ಸಾಕು. ಅದು ಹೋಗ್ಲಿ ಬಿಡಿ. ಬೆಂಗಳೂರಲ್ಲಿ ದೊಡ್ಡ ಡಾಕ್ಟ್ರು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಹುಷಾರಾಗಿದ್ದಾರೆ ಅಂತ ಅನ್ಕೊಳ್ಳೋಣ. ಆದ್ರೆ ಇಲ್ಲಿ ಮನೇಲಿ ಏನಾಗಿದೆ ಅಂತ. ಏನೇ ಆಗಿದೆ ಈ ಮನೆಗೆ? ಚೆನ್ನಾಗೇ ಇದೆಯಲ್ಲೇ. ಏನ್ರಿ ಚೆನ್ನಾಗಿದೆ? ಅಲ್ಲ, ನಿಮಗೆ ಸ್ವಲ್ಪನೂ ಯೋಚನೆ ಮಾಡಕ್ ಬರಲ್ವಾ ಅಂತ. ಕೇರ್ ಟೇಕರ್ ಅನ್ನ ಓಡಿಸಿದ್ರಲ್ಲ, ಯಾಕೆ? ಆ ಕೇರ್ ಟೇಕರು ನಾಯಿ ತರ ಬಿದ್ದಿದ್ದ. ಅವನನ್ ಯಾಕೆ ಪ್ರಬಲ ಓಡಿಸ್ದ? ಯಾಕೆ ಓಡಿಸಿದ್ರಿ ಅಂತ ಕೇಳಿದಕ್ಕೆ ಅವ್ರ ಅಮ್ಮಂಗ್ ಹುಷಾರಿಲ್ಲ ಅಂತ ರೀಲ್ ಬೇರೆ ಬಿಡ್ತಾನೆ. ನನಗ್ಯಾಕೋ ಇದ್ರಲ್ಲಿ ಏನೋ ಮಸ್ಲೆತ್ತಿದೆ ಅಂತ ಅನಿಸ್ತಿದೆ.